ಆಶಿಸ್ತಾವೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಶುವನ್ನು ಇಂಗಾಲ ಕಡಿಮೆ ಆಗಿರುತ್ತೆ ಇಡೀ ರಾಜ್ಯಕ್ಕೆ. ಅದರಿಂದ ಇದನ್ನ ಪರಿವರ್ತನೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರದಿಂದ ನಮ್ಮ ಇವ್ರು ಬರ್ತಾರೆ, ಸುಭಾಷ್ ಪಾಳೇಕರ್ ಅಂದ್ಬಿಟ್ಟು ಅವ್ರು ಬಂದು ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡ್ತಾರೆ ಇದ್ರ ಬಗ್ಗೆ. ಗಂಧದ ಮಹಿಮೆ ಏನು, ಸಗಣಿ ಮಹಿಮೆ ಏನು, ಭೂಮಿ ಯಾಕೆ ಹಾಳಾಗ್ತಂತೆ, ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಪ್ರವಚನ ಕೊಡೋದಕ್ಕೆ ಇದನ್ನು ನಾವು ಒಂದು ಬಳಗಟ್ಟಿರ್ಬೋದು. ಎಲ್ಲ ರೈತರು ಬಂದು ನಮ್ಮ ಭೂಮಿ ಉಳಿಸಿ ಆರೋಗ್ಯವಾಗಿ ಈಗ ಹಾರ್ಟ್ ಅಟ್ಯಾಕು ಅವು ನೋಡ್ಕೊಂಡು ಬಂದಿದ್ದಲ್ವಾ. ಅಣ್ಣ ಕೇಳ್ಕೊಳ್ಳಿ ಒಂದು ಸ್ವಲ್ಪ. ನಾಟಿ ಹಸುಗಳು 65 ರೂಪಾಯಿ ಕೊಡ್ತಾರೆ. ಅದನ್ನು ರೈತರಿಗೋಸ್ಕರ ನಾವು ಮಾಡ್ತಾ ಇರೋದು. ದುಡ್ಡು ಖರ್ಚು ಮಾಡಿದಷ್ಟು ರೋಗ ಖರ್ಚು ಮಾಡ್ಕೊಳ್ತೀವಿ. ಇವುಗಳು ಬೇಡ ಅನ್ನೋದು ಆ ಒಂದು ಪದ್ಧತಿನ ಪ್ರಚಾರ ಮಾಡೋದು ನಮ್ಮ ಇದು. ಆಯ್ತಣ್ಣ, ಇದು ನಮ್ಮ ಸೆಕ್ರೆಟರಿ ಹಾಲುಂದೇಳಿ ಜೋರದಾಗಿ 65 ರೂಪಾಯಿಂದ ಹೇಳಿ ಚಿಕ್ಕಣ, 65 ರೂಪಾಯಿಂದ ಹೇಳಿ. ಇದು ಈ ನಾಟಿ ಹಸು ಹಾಲಿಗೆ ಮಾರಾಟ ಮಾಡಿದ್ರೆ ಇನ್ಮೇಲೆ ಡೈರಿನಲ್ಲಿ ತಗೊಳ್ಳೋದೇ ಕೃಷಿ ಸಚಿವರಿಗೆ ಮತ್ತು ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. 1 ಲೀಟ್ರಿಗೆ 60 ರಿಂದ 65 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾರು ಹಾಲು ತಂದು ಈಗ ಡೈರಿಗೆ ಹಾಕ್ತಿರೋ ಅವ್ರಿಗೆ ಕೊಡೋದು ಕಡ್ಡಾಯ ಮಾಡ್ತಾರೆ. ಮುಂದಿನ ದಿನದಲ್ಲಿ ಆಡಳಿತ ಬರ್ತದೆ. ಅದು ಹಾಳುಗಳು ಹಾಲು ಉಪಯೋಗ ಆಗಬೇಕು, ಸಂಜಲ ಸಂಗೀನೂ ಉಪಯೋಗ ಆಗಬೇಕು. ಈ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಗಿಗೆ 150 ರೂಪಾಯಿ ಸಿಗುವಂಥ ಅವಕಾಶಗಳಿದೆ. ರಾಗಿ ಬೆಳೀರಿ ಅಂತೇಳಿ, ಸಾವಯವದಲ್ಲಿ ಬೆಳೆದ್ರೆ ಅದನ್ನ ಮುಂದೆ ಹೇಳಿ. ರಾಗಿದೆ ಹೇಳಿ, ಸಾವಯವದಲ್ಲಿ ಬೆಳೆದ್ರೆ ರಫ್ತಾಗ್ತದೆ. 150 ರೂಪಾಯಿ ಸಿಗುತ್ತೆ ಕೆಜಿಗೆ. ಇದನ್ನು ಹೇಳಿ ನೋಡ್ರಪ್ಪ. ನಾವು ರೈತರುಗಳೇ ಅರ್ಥ ಮಾಡ್ಕೊಳ್ಳಿ. ನಾವು ಒಂದು ನಾಟಿ ಹಸು ಸಾಕಿದ್ರೆ 10 ಎಕರೆ ವ್ಯವಸಾಯ ಮಾಡ್ಬೋದು. ನಾವು ಈ ಸೀಮೆ ಗೊಬ್ಬರ ತಗೊಂಡು ಎಲ್ಲ ರೈತರೆಲ್ಲ ನಾವು ಹಾಳಾಯ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನಾಟಿ ಹಸು ಸಾಕಿ 65 ರೂಪಾಯಿ ಲೀಟ್ರ್ ಕೊಡ್ತಾರೆ. ಡೈರಿನಲ್ಲೇ 15,000 ಲೀಟ್ರ್ ಕೊಡಬೇಕು ಅಂತ ಹೇಳವ್ರೆ. ನಾವು ಒಂದೊಂದು ಇದರಲ್ಲಿ ನಿಂಗರಾಜ್ ಅವರೇ ಒಂದು ಡೈರಿಯಿಂದ 15 ಲೀಟ್ರಿಂದ ಬಂದರೂ ಸಾಕು ಮಾಡ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಹಸು ಸಾಕಿ ದಯವಿಟ್ಟು.